ಇಟ್ ಇಸ್ ನಾಟ್ ದ್ಯಾಟ್ ಪ್ರಾಣಿಗಳು ನಮ್ಮ ಹತ್ರ ಬರ್ತಿದ್ದಾವಲ್ಲ, ನಾವು ಅದರ ಹತ್ರ ಹೋಗ್ಬಿಟ್ಟಿದ್ದೀವಿ. ಯಾಕೆ ಮ್ಯಾನ್ ಈಸ್ ಸುಪೀರಿಯರ್ ಆಲ್ವೇಸ್. ಇಲ್ಲ ಮಾನವನಿಗೆ ಚಿರತೆಗಳನ್ನು ಸಾಯಿಸೋ ಎಲ್ಲ ಹಕ್ಕಿದೆ, ಹುಲಿಗಳನ್ನು ಸಾಯಿಸೋ ಎಲ್ಲ ಹಕ್ಕಿದೆ ಅಂತ. ಹುಲಿ ತಾಯಿ ಯಾವಾಗಲೂ ಅಷ್ಟೇ. ಈವನ್ ರೋಡ್ ಕ್ರಾಸ್, ಸಣ್ಣದಲ್ಲಿದ್ದಾಗ ರೋಡ್ ಕ್ರಾಸ್ ಮಾಡೋದು ಕೂಡ ಎತ್ಕೊಂಡು ಹೋಗಿ ಕ್ರಾಸ್ ಮಾಡಿಸುತ್ತೆ. ಅಷ್ಟು ಕೇರ್ ತಗೊಳ್ತಾವು. ಈಗ ಒಂದು ಹಿಡ್ದಿದ್ದೀವಿ, ನಾವು ಕೊಟ್ಟಿದ್ದೀವಿ ಅಂತಂದ್ರೆ ಆ ಒಂದು ಹುಡುಕಾಕಾರ ಇಲ್ಲಿ ಬರ್ತದೆ. ಪ್ರಾಣಿಗಳಲ್ಲಿ ಹೆಂಗಿದೆಯೋ ಈ ಹುಲಿ 4 ಮರಿ ಹಾಕಿದ್ರೆ ಒಂದು ಮರಿ ಅದೇ ತಿಂದ್ಬಿಡುತ್ತೆ. ಯಾಕೆ ಅಂತಂದರೆ ಅದು ಸೈಕಲಾಜಿಕಲಿ ಇಟ್ ಫೀಲ್ಸ್. ನಮಸ್ಕಾರ, ವೆಲ್ಕಮ್ ಟು GSS ಮಾಧ್ಯಮ. ನಮ್ಮ GSS ಮಾಧ್ಯಮದಲ್ಲಿ ಅತಿಯಾಗಿ ನಮ್ಮ ಆಡಿಯನ್ಸ್ ತುಂಬ ಇಷ್ಟಪಟ್ಟು ನೋಡುವ ಕಾರ್ಯಕ್ರಮಗಳಲ್ಲಿ ಒಂದು ನಮ್ಮ ವೈಲ್ಡ್ ಲೈಫ್ ಜರ್ನಿನ ನಾವು ತೋರಿಸಿದಾಗ ಅತ್ಯಂತ ಪ್ರೀತಿ ಮತ್ತು ಕೌತುಕತೆ ಎಲ್ಲವನ್ನ ಎಕ್ಸ್ಪ್ರೆಸ್ ಮಾಡ್ತೀರಿ. ಇವತ್ತು ನಮ್ಮ ಜೊತೆಗೆ ನಿವೃತ್ತ ಅರಣ್ಯ ಸಂರಕ್ಷಣಾಧಿಕಾರಿಗಳಾದಂತಹ ಶ್ರೀ ಬಾಲಚಂದರ್ ಸರ್ ಇದ್ದಾರೆ. ಈಗಾಗಲೇ ನಮ್ಮ ಚಾನೆಲ್ನಲ್ಲಿ ಸಾಕಷ್ಟು ವಿಚಾರಗಳನ್ನ ತಿಳಿಸ್ಕೊಟ್ಟಿದ್ದಾರೆ. ಅಡ್ಮಿನಿಸ್ಟ್ರೇಟಿವ್ ಆಸ್ಪೆಕ್ಟಿಂದ ಇರಬಹುದು, ಎಲ್ಲ ರೀತಿಯಲ್ಲಿ ಒಂದು ಕಾಡಿನ ಕಥೆಗಳನ್ನು ನಮಗೆ ನರೇಟ್ ಮಾಡಿ ನಮ್ಮ ಕೌತುಕತೆ ಆ್ಯಂಡ್ ನಮ್ಮ ನಾಲೆಡ್ಜ್ನ ಕೂಡ ಇಂಪ್ರೂವ್ ಮಾಡೋದ್ರಲ್ಲಿ ಅವರ ಒಂದು ಎಕ್ಸ್ಪೀರಿಯನ್ಸ್ನ ನಮ್ಮ ಜೊತೆ ಶೇರ್ ಮಾಡಿದ್ದಾರೆ. ಇವತ್ತು ನಾವು ಅವ್ರ ಜೊತೆಗಿದ್ದೀವಿ. ಸರ್ ನಮಸ್ಕಾರ, ಹೇಗಿದ್ದೀರಿ ಸರ್? ಫೈನ್. ಇತ್ತೀಚೆಗೆ ತುಂಬಾ ಆಬ್ವಿಯಸ್ ಆಗಿ ನಮಗೆ ಕೇಳೋವಂಥದ್ದು, ಎಲ್ಲ ಕಡೆ ಟೈಗರ್ ಅಟ್ಯಾಕ್ಸ್ ಆಗ್ತಿದೆ, ಕಾಡನ್ಸಿಂದ ಹೊರಗೆ ಬರ್ತಾ ಇದೆ, ಜನ ಇರೋ ಜಾಗಕ್ಕೆ ಬರ್ತಾ ಇದೆ ಅಂತ ಹೇಳಿ. ನಮ್ಮ ಮೈಸೂರು ಅದಕ್ಕೆ ಹೊರತಲ್ಲ, ಅದು ಹಾಟ್ ಸ್ಪಾಟ್ ನಮ್ಮ ಮೈಸೂರು. ನಮ್ಮ ಮೈಸೂರಿನ ಇಲ್ವಾಲದಂತಹ ಒಂದು ಸಿಟಿನೂ ಅಲ್ಲ ಅಥವಾ ತುಂಬಾ ಹಳ್ಳಿನೂ ಅಲ್ಲ, ಕಾಡಂಚೂ ಅಲ್ಲ, ಮಧ್ಯದಲ್ಲಿದೆ. ಜನರ ಆಕ್ಟಿವಿಟೀಸ್ ತುಂಬಾ ಇರೋಂಥ ಜಾಗ. ಅಲ್ಲಿನೂ ಕೂಡ ಒಂದು ಹುಲಿ ತನ್ನ ಮರಿಗಳ ಜೊತೆ ಬಂದಿದೆ ಅನ್ನೋದು ನಮಗೆಲ್ರಿಗೂ ಗೊತ್ತಿರೋ ವಿಚಾರ. ನನ್ನ ಪ್ರಶ್ನೆ ಏನಂದ್ರೆ, ಹುಲಿ ಕಾಡಿನ ಪ್ರಾಣಿ, ಕಾಡಲ್ಲಿ ಇರಬೇಕು ಅಂತ ಜನ ಆಬ್ವಿಯಸ್ ಆಗಿ ಅನ್ಕೊಳ್ತಾರೆ. ಇಂಥ ಒಂದು ಜನರ ಆಕ್ಟಿವಿಟಿ ಇರೋ ಜಾಗಕ್ಕೆ ಬರೋದಿಕ್ಕೆ ಕಾಡಲ್ಲಿ ಏನ್ ನಡೀತಿರ್ಬೋದು ಅಂತ ನೀವು ಅನಲೈಸ್ ಮಾಡ್ತೀರಾ ಆಸ್ ಅನ್ ಆಫೀಸರ್? ಈ ನಾಗರಹೊಳೆ ಮತ್ತು ಬಂಡೀಪುರದಲ್ಲಿ ಪ್ರಾಣಿಗಳ ಸಂತತಿ ಏನು ಹಿಂದೆ ಇತ್ತು. ಈಗ ನಿಮ್ಗೆ ಗೊತ್ತಿದೆ, ನಮ್ಮ 1900 ಸುಮಾರು 1 ಲಕ್ಷ ಹುಲಿಗಳಿತ್ತು. ನಾವು ಅದನ್ನ ಬೇಟೆಯಾಡಿ ದೆನ್ ಇರ್ತಕ್ಕಂಥ ಹುಲಿಗಳನ್ನ ಸಂತತಿನ ಕಡಿಮೆ ಮಾಡಿ ಗ್ರೋ ಮೋರ್ ಫುಡ್ ಕ್ಯಾಂಪೇನ್ ಅಂತ ಇರ್ತಕ್ಕಂಥ ಜಮೀನ ನಾವು ಈ ಬೆಳೆ 1950s ಜಾಸ್ತಿ ನಾವು ಪ್ರೊವೈಡ್ ಮಾಡ್ಬೇಕಾಗಿತ್ತು. ಅನ್ನ ಇರ್ಲಿಲ್ಲ. 35 ಎಷ್ಟು ನಮ್ಮ ಜನಸಂಖ್ಯೆ ಆಗ 35-40 lakhs 40 crores ಇತ್ತು. ಈಗ 140+ crores ಇದೆ. ಸೊ 3 ಪಟ್ಟು ಜಾಸ್ತಿ ಆಯ್ತು. ಇದು ಬೆಳಿತಕ್ಕಂಥ ಜಾಗನೂ ಬೇಕಾಯ್ತು, ಹೊಟ್ಟೆ ತುಂಬಿಸೋದಕ್ಕೆ ಕೈಗಳು ಬೇಕಾಯ್ತು. ಸೊ ರೈತರ ಪಾತ್ರ ಬಹಳ ದೊಡ್ಡದಾಗ್ತವಾಗ. ಸೊ ಹೀಗಾದಾಗ ಹಿಂದೆ ಇವೆಲ್ಲವೂ ಅರಣ್ಯನೇ. ನೀವು ಇವತ್ತೇನು ನಾವು ಕಾಡು ಕ್ಲಿಯರ್ ಮಾಡಿ ಒಂದಲ್ಲ ಒಂದು ಕಾರಣಕ್ಕೆ ನಾವು ಜನರಿಗೆ ಕೊಟ್ಟಿದೀವಿ, ಅದೆಲ್ಲ ಅರಣ್ಯನೇ. ಅಲ್ಲಿ ಪ್ರಾಣಿಗಳು ವಾಸ ಇದ್ವು. ಇಟ್ ಇಸ್ ನಾಟ್ ದಟ್ ಪ್ರಾಣಿಗಳು ನಮ್ಮ ಹತ್ರ ಬರ್ತಿದಾವಲ್ಲ, ನಾವು ಅದರ ಹತ್ರ ಹೋಗ್ಬಿಟ್ಟಿದೀವಿ. ಯಾಕೆ ಮ್ಯಾನ್ ಈಸ್ ಸುಪೀರಿಯರ್ ಆಲ್ವೇಸ್. ಯಾಕಂದ್ರೆ ನಾವೇನ್ ಹೇಳ್ತೀವಿ, ಮೊನ್ನೆ ನಾನು ಇದ್ರಲ್ಲೂ ಓದ್ತಾ ಇದ್ದೆ, ಯಾರೊಬ್ರು ಹೇಳ್ತಾ ಇದ್ರು, ಇಲ್ಲ ಮಾನವನಿಗೆ ಚಿರತೆಗಳನ್ನ ಸಾಯಿಸೋ ಎಲ್ಲ ಹಕ್ಕಿದೆ, ಹುಲಿಗಳನ್ನ ಸಾಯಿಸೋ ಎಲ್ಲ ಹಕ್ಕಿದೆ ಅಂತ. ದ ಗ್ರೇಟ್ ಇಕಾಲಜಿಸ್ಟ್ ಮಾಧವ್ ಗಾಡ್ಗಿಲ್ ಅಂತ ಇದ್ರ ನೋಡಿ ನನಗೆ ಆಶ್ಚರ್ಯ ಆಯ್ತು. ಇಂಥ ವಿದ್ಯಾವಂತರು, ಇಂಥ ಇದು ನಮ್ಮ ದೇಶದ ಕಾನ್ಸ್ಟಿಟ್ಯೂಷನ್ ಓದಿದಾರ ಇಲ್ವಾ ಇವರು? ಆಮೇಲೆ ಮಾಡೋಣ, ನಾನು ಸಾಯಿಸಬಾರ್ದು ಅಥವಾ ಹಿಡಿಬಾರ್ದು ಅಂತ ನಾನು ಹೇಳ್ತಾ ಇಲ್ಲ, ಅದು ಎಲ್ಲೆಲ್ಲಿ ಅನುಗುಣವಾಗುತ್ತೆ ಹಂಗೆ ಹೇಳ್ಬೇಕು. ಈಗ ನಾವೇ ವಿದ್ಯಾವಂತರಾದವರೇ ಇದನ್ನ ಸಾಯಿಸ್ಬೇಕು, ಈ ಸಂತತಿನ ಮುಗಿಸ್ಬೇಕು ಅಂದಾಗ ಅದಕ್ಕೆ ಎಲ್ಲಿದೆ? ಈಗ 1 ಲಕ್ಷ ಇದ್ದಿದ್ದು ಹುಲಿ ಯಾಕೆ 2000ಕ್ಕೆ ಬಂದ್ಬಿಡ್ತು? 1 ಲಕ್ಷ ಎಲ್ಲಿ, 2000 ಹುಲಿಯಲ್ಲಿ. ಹಂಟಿಂಗ್ ಒಂದು ರಿಕ್ರಿಯೇಷನ್ ಆಗಿತ್ತು, ಹಂಟ್ ಮಾಡೋದು ಒಂದು ಹಕ್ಕು. ಇವನ್ ಮಹಾರಾಜರು ಹಂಟ್ ಮಾಡೋರು ಯಾವಾಗ? ಮಹಾರಾಜರು ಹಂಟ್ ಮಾಡೋರು. ಎಲ್ಲಿ ಹುಲಿಗಳು, ಎಲ್ಲಿ ದನ, ಇದು ಮನುಷ್ಯರನ್ನ ಏನಾದ್ರು ಭೇಟಿ ಆಡಿದ್ಯೆ ಅಂತ ಒಂದು ಪ್ರಕರಣ ಸಿಕ್ಕರು ಮ್ಯಾನ್ ಈಟರ್ ಅಂತ ಡಿಕ್ಲೇರ್ ಮಾಡೋರು, ಸಾಯಿಸ್ಬಿಡೋರು ಅದನ್ನ. ಸೊ ಅದಕ್ಕೆ ಸಾಯಿಸಕ್ಕೆ ಜನ ಇದ್ರು, ಅವ್ರಿಗೆ ನಾವು ಅವಾರ್ಡ್ ಕೊಡ್ತಾ ಇದ್ರು. ಹುಲಿ ಸಾಯಿಸಿದ ವೀರ ಅಂತ ಕೊಡ್ತಾ ಇದ್ರು. ಆಮೇಲೆ ಆ ಹುಲಿನೂ ಅವ್ರಿಗೆ ಒಪ್ಪಿಸ್ತಾ ಇದ್ರು. ಇವತ್ ನೀವು ಮಡಿಕೇರಿ ಇದ್ರಲ್ಲಿ ಬಫರ್ ಭಾಗದಲ್ಲಿ ಹೋದ್ರೆ ಕೆಲವು ಮನೆಗಳಲ್ಲಿ ಅವಶೇಷಗಳಿದೆ, ಸ್ಟಫ್ಡ್ ಇದು ಪ್ರಾಣಿಗಳು, ಅವರು ಬೇಟೆ ಆಡಿದಂತ ಪ್ರಾಣಿಗಳ ಒಂದು ಅವಶೇಷಗಳವೆಲ್ಲ. ಸೊ ಆತರ ಒಂದು ಟ್ರೋಫಿ ಅಂತ ತಗೊಳ್ತಾ ಇದ್ರು. ಈಗ ಹುಲಿ ಇರೋದೇ 3000 ಚಿಲ್ಲರೆ. ಅದಕ್ಕೆ ನಾವು ಹುಲಿ ಉಳಿಸೋದೇ ಒಂದು ಪ್ರೋಗ್ರಾಮ್ ಹಾಕೊಂಡಿದ್ವಿ, ಪ್ರಾಜೆಕ್ಟ್ ಟೈಗರ್ ಅಂತ ಒಂದು ಪ್ರೋಗ್ರಾಮ್ ಬಂತು. ಆಮೇಲೆ ಪ್ರಾಜೆಕ್ಟ್ ಟೈಗರ್ ಅಂತ ಪ್ರೋಗ್ರಾಮ್ ಬಂದ ಮೇಲೆನೆ ಅವಕ್ಕೆ ಒಂದು
ಆವಾಸ ಸ್ಥಾನಗಳ ಉತ್ತಮಗೊಳಿಸ್ಲಿಕ್ಕೆ, ಅದೇ ತರ ಅವ ಒಂದು ಸಂತತಿ ಕೂಡ ಹೆಚ್ಚಾಗ್ತಾ ಹೋಯ್ತು. ಯಾವಾಗ ಆವಾಸ ಸ್ಥಾನ ಉತ್ತಮ ಆಗ್ತಾ ಇದೆಯೋ ಸಂತತಿ ಹೆಚ್ಚಾಗ್ತಾ ಹೋಯ್ತು. ನಾನು ನಿಮಗೆ ಯಾರಿಗೂ ಹೇಳ್ತಾ ಇದ್ದೆ, ನಮ್ಮ ಬರೀ ಈ ಭಾಗದಲ್ಲೇನೆ ಮೈಸೂರು ಮತ್ತು ಮಡಿಕೇರಿ ಭಾಗದಲ್ಲೇನೆ ಸುಮಾರು 400 ಹುಲಿಗಳ ಸಂಖ್ಯೆ ಇದೆ. 400ಕ್ಕೂ ಮೇಲೆ ಹೌದು ಹೌದು ಸಂಖ್ಯೆ ಇದೆ. ಆಮೇಲೆ ನಮ್ಮ ಈಗ ಇಡೀ ರಾಜ್ಯಕ್ಕೆ ತಗೊಂಡ್ರೆ ನೀವು 550 ಹುಲಿ ಅಂತೀವಿ, 560 ಹುಲಿ ಅಂತೀವಿ. ಈಗ ಇತ್ತೀಚೆಗೆ 562 ಅಂತನೋ ನಾನು ಎಲ್ಲ ಹೋದೆ. ಸೊ ಈ ಹುಲಿಗಳ ಸಂತತಿ 100 ಇತ್ತು, 200 ಆಯ್ತು, 300 ಆಯ್ತು, 400 ಆಯ್ತು, 500 ಆಯ್ತು. ಸೊ ಹುಲಿ ಬದುಕೋದು ಹೇಗೆ? ಜನಸಂಖ್ಯೆ ಹೆಚ್ಚಾದಂಗ ಅದ್ರ ಸಂಖ್ಯೆನೂ ಸಂತತಿ ಹೆಚ್ಚಾಗ್ತಿರುತ್ತೆ ನ್ಯಾಚುರಲಿ. ಒಳ್ಳೆ ಪ್ರೊಟೆಕ್ಷನ್ ಕೊಟ್ವಿ ನಾವು, ಒಳ್ಳೆ ಯೋಜನೆಗಳನ್ನ ಹಾಕೊಂಡ್ವಿ. ಹುಲಿ ಮತ್ತು ಆನೆಗಳನ್ನ ನಾವು ಸಂರಕ್ಷಿಸ್ಬೇಕು, ಇಲ್ಲ ಅಂತಂದ್ರೆ ನಮಗೆ ತೊಂದ್ರೆ ಅಂತೆಲ್ಲ ಸರ್ಕಾರ ಅದನ್ನ ಮನಗಂಡು ಮಾಡ್ತು. ಸೊ ಮಾಡಿದ್ಮೇಲೆ ಅದು ಜಾಸ್ತಿನೂ ಆಯ್ತು. ಜಾಸ್ತಿ ಆದಾಗ ಆಗ್ತಾ ಬಂದಾಗ ಕೆಲವು ಇಶ್ಯೂಸ್ ರೈಸ್ ಆಯ್ತು, ಸಂಘರ್ಷ ಶುರು ಆಯ್ತು. ಯಾಕೆ? ನಾವ್ ಇರ್ತಕ್ಕಂಥ ಎಲ್ಲ ಭೂಮಿನ ಎಲ್ಲ ತಗೊಂಡ್ಬಿಟ್ಟಿದೀವಿ, ಇರೋದು ಸ್ವಲ್ಪನೇ ಜಾಗ, ಅದರಲ್ಲೇ ನೀನು ಒಂದೇ ರೂಮಲ್ಲಿ ಬಿದ್ದಿರು ಅಂತ ಹೇಳ್ತಾ ಇದೀವಿ. ನಾಗರಹೊಳೆ ಒಂದ್ ರೂಮಲ್ಲಿ ಇಬ್ರು ಇರಕ್ಕೂ, ಒಂದ್ ರೂಮಲ್ಲಿ 15 ಜನ ಇರಕ್ಕೂ ವ್ಯತ್ಯಾಸ ಇದೆ. ಖಂಡಿತ. ನೋಡಿ, ನಾಗರಹೊಳೆ ಒಂದು ರೂಮ್ ತಗೊಳ್ಳಿ, ಬಂಡೀಪುರ ಒಂದು ರೂಮ್ ತಗೊಳ್ಳಿ, ನೀವು ಅಲ್ಲೇ ಇರ್ಬೇಕು ಅಂತೀವಿ ನಾವು. ಅಲ್ಲಿದ್ರೇನೆ ಹುಲಿ, ಇದು ಅಲ್ಲಿದ್ರೇನೆ ಚಿರತೆ, ಅಲ್ಲಿದ್ರೇನೆ ಆನೆ ಅಂತೀವಿ. ಬಟ್ ಆ ಒಂದೇ ರೂಮ್ ನಲ್ಲಿ ಎಷ್ಟು ಇಡ್ಬೋದು ಅಂತ ನಾವು ನಿಖರವಾಗಿ ಹೇಳ್ಬೇಕಾಗ್ತದೆ. 100 ಇದೆಯಾ, 100 ಇದ್ರೆ ಸಾಕ, 200 ಇದೆಯಾ, 200 ಇದ್ರೆ ಸಾಕ. ನಾವು ಈಗ ಮುಂದಕ್ಕೆ ಇವನ್ನ ಕಂಟ್ರೋಲ್ ಮಾಡ್ತಕ್ಕಂತ ವ್ಯವಧಾನ ಯಾವ ತರ ಮಾಡ್ಬೇಕು, ಇದು ನಾವು ಸೀರಿಯಸ್ ಆಗಿ ಇವತ್ತಿನ ದಿವಸ ಯೋಚನೆ ಮಾಡ್ಬೇಕು. ನಿಜವಾಗಿ ಆಯ್ತು, ಈ ವರ್ಷ 500 ಇದೆ, 550 ಇದೆ, ಮುಂದಿನ ವರ್ಷ 600 ಆಗ್ತದೆ, ಇನ್ನೊಂದ್ 2 ವರ್ಷ 4 ವರ್ಷ ಬಿಟ್ಟು 800 ಆಗ್ಬಿಡ್ತದೆ ಅಂತಂದ್ರೆ ಪ್ರಿಪರೇಷನ್ ಬೇಕಿವಾಗ. ಅಲ್ಲ, ಅದಕ್ಕೆ ಪ್ರೇ ಬೇಸ್ ಬೇಕು. ಪ್ರೇ ಬೇಸ್, ಎಕ್ಸಾಕ್ಟ್ಲಿ. ಈಗ ಯಾವುದೇ ಒಂದು ಹುಲಿ ತನಗೆ ಆಹಾರ ಇಷ್ಟರಲ್ಲೇನೆ ಸಿಗ್ತದೆ. ಈಗ ನೋಡ್ತಾ ಇದ್ದೀರಿ ನೀವು, ಇದರಲ್ಲಿ ಹುಲಿ ಇತ್ತು ಅಂತ ನಿಮ್ಮ ಪ್ರಶ್ನೆನೂ ಇತ್ತು. ಹೌದು ಹೌದು. ಯಾಕೆ ಇರಬಾರ್ದು? ಯಾಕಂದ್ರೆ ನೀವು ನೋಡಿದ್ರಿ, ಜಿಂಕೆ ಇದೆ, ಕಾಡೆಂದಿ ಇದೆ. ಸೊ ಆ ಹುಲಿ ಅದನ್ನ ತಿನ್ಕೊಂಡು ಇಲ್ಲಿ ಮರಿಗಳನ್ನ ಹಾಕೊಂಡು ಇಲ್ಲಿ ಇತ್ತು. ಹೌದು ಹೌದು. ಸುಮಾರು 1 ತಿಂಗಳ ಕಾಲ ನಾವು ನಮ್ಮ ಸಿಬ್ಬಂದಿಯವ್ರ ಜೊತೆ ಇಂಟರಾಕ್ಟ್ ಮಾಡುವಾಗ ಹೇಳ್ತಾ ಇದ್ರು, ಏನು ಇಲ್ಲಿ ಹುಲಿ 15 ದಿವಸ 20 ದಿವಸ ಇತ್ತು, ಆಮೇಲೆ ಹೋಯ್ತು, ಪುನಃ ಎಂತದ್ದು RMP ಹತ್ರ ಹೋಯ್ತು. ಇವೆಲ್ಲ ಎಷ್ಟು ದೂರ ಇದಾವೆ? ಮೇನ್ ಹುಣಸೂರು, ಮೈಸೂರು ಹುಣಸೂರು ರಸ್ತೆ ಅಥವಾ ಮೈಸೂರು ಮಡಿಕೇರಿ ರಸ್ತೆ, ಈ ಕಡೆ ಒಂದು ಬೈಪಾಸ್, ಆಮೇಲೆ ಇಲ್ವಾಲ ಒಂದು ಸಿಟಿ, ಸುಮಾರು ಒಂದು 4-5 ಹಳ್ಳಿಗಳು, ನಾಗವಾಲ, ಚಿಕ್ಕೇಗೌಡನ ಕೊಪ್ಪಲು, ಇವೆಲ್ಲ ಹಳ್ಳಿಗಳು. ಜಾನುವಾರುಗಳಿದೆ, ಮನುಷ್ಯರು ಇದ್ದಾರೆ. ಒಂದು ಸರಾಸರಿ 2,000 ಜನಸಂಖ್ಯೆನೂ ಇದೆ ಒಂದೊಂದು ಹಳ್ಳಿನಲ್ಲಿ. ಸೊ ಇಷ್ಟೆಲ್ಲ ಬಹಳ ಹತ್ರದ ಪ್ರದೇಶ. ನಾವು ಈಗ ಬಂದ್ರೆ, ಈಗ ನೇರವಾಗಿ ಬಂದ್ರೆ 1.5-2 ಕಿಲೋಮೀಟರ್ ಇದೆ ಸಿಟಿ. ಬರ್ಡ್ಸ್ ಇದಂತ ಹೇಳ್ತೀವಿ ನಾವು, ಡಿಸ್ಟೆನ್ಸ್ ಅಲ್ಲಿ 2 ಕಿಲೋಮೀಟರ್ ಇಲ್ಲ. ಹುಲಿ ವಿತಿನ್ 500 ಎಕರೆನಲ್ಲಿ, ಇದು 500 ಎಕರೆ ಅಂತ ಹೇಳ್ತಾರೆ. 500 ಎಕರೆನಲ್ಲಿ ಬ್ಯಾಂಬೂ ಇದೆ, ನೀಲಗಿರಿ ಇದೆ, ಬೇರೆ ಬೇರೆ ಇದು ಸ್ವಾಭಾವಿಕವಾಗಿ ಬೆಳೆದಂತ ಮರಗಳಿದೆ. ಸೊ ಅದಿರೋದ್ರಿಂದ ಈ ನಾವು ವೆಜಿಟೇರಿಯನ್ ಪ್ರಾಣಿಗಳು ಇರ್ತಾವಲ್ಲ, ನಮ್ಮ ಹುಲ್ ತಿನ್ಕೊಂಡ್ ಬೆಳೀತಕ್ಕಂತ ಹರ್ಬಿವೋರ್ಸ್ ಅಂತ ನಾವು ಕರಿತೀವಿ, ಅವೆಲ್ಲ ಏನು ತಿನ್ಕೊಂಡ್ ಬೆಳೀತವೆ, ಅವು ವೃದ್ಧಿ ಆದ್ರೆ ಹುಲಿ ತಾನಾಗೆ ಇದ್ರ ಟೆರಿಟರಿ ಮಾಡ್ಕೊಂಡ್ಬಿಡುತ್ತೆ. ಅಂದ್ರೆ ನೀವ್ ಹೇಳೋ ಪ್ರಕಾರ ಬಹುಶಃ ಇವತ್ ನಾವು ಇಲ್ವಾಲ ಅಂತ ಏನ್ ಊರಿನ ಹೆಸರು ತಗೋತಾ ಇದೀವಿ, ಅದು ಅದರ ಒಂದು ಟೆರಿಟರಿ ಆಗ್ಬಿಡತ್ತೆ ಅಂತ. ಖಂಡಿತವಾಗಿಯೂ ಇದ್ದಿರ್ಬಹುದು ಮುಂಚೆ, ಇರ್ಬಹುದು. ಅದು ನಾನು T18 ಅಂತೇನೋ ಹುಲಿ ಇಲ್ಲಿ ಸೈಟ್ ಆಗಿದ್ದು ಹುಲಿಗೆ ಹೇಳಿದ್ದಾರೆ. ಅದು ಹಿಂದೆ 2018ರಲ್ಲಿ 20ರಲ್ಲಿ ನಾಗರಹೊಳೆಯಲ್ಲಿ ಇತ್ತು ಅಂತ ಹೇಳ್ತಾರೆ. ನಾಗರಹೊಳೆಯಲ್ಲಿ ಇದ್ದಿದ್ದು ಹುಲಿ ಇಲ್ಲಿ ಯಾಕೆ ಬಂತು? ತಾಯಿ ಅದು ಮರಿ ಹಾಕಿದೆ, ಮರಿ ಇರೋದ್ರಿಂದ ಅದು ಮರಿಗೆ ತಕ್ಷಣ ಹುಟ್ಟಿದ ತಕ್ಷಣ ಕಾಣಲ್ಲ ಅದಕ್ಕೆ. ಸೊ ಸುಮಾರು ದಿವಸ ಬೇಕು, ನಿಯರ್ಲಿ 25-30 ಡೇಸ್ ಮರಿ ಸ್ವಲ್ಪ ಚಲನ ಆಗ್ಬೇಕಾದ್ರೆ. ಸೊ ಅಂತ ಸಂದರ್ಭದಲ್ಲಿ ಹುಲಿ ತಾಯಿ ಹುಲಿ ಮರಿಗಳನ್ನ ಬಿಟ್ಟು ಹೋಗಲ್ಲ, ಅದು ಇಲ್ಲೇ ಇರ್ತದೆ. ಸೊ ಅದು ಇಲ್ಲೇ ಇದೆ. ಸೊ ಅದಕ್ಕೆ ಯಾರೋ ಒಬ್ರು ನೋಡ್ಬಿಡ್ತಾರೆ. ಈಗ ಉದಾಹರಣೆಗೆ ನಾವು ಬಂದಿದೀವಿ, ನೋಡಿದ್ವಿ, ಅಥವಾ ಯಾರೋ ಜನ ಓಡಾಡಿದ್ರು, ಅಥವಾ ಏನೋ ಕ್ಯಾಮ್ರಾ ಇದು ಎಂತದ್ದು ನಮ್ದು ಮೊಬೈಲ್ ನಲ್ಲಿ ಚಿತ್ರ ತೆಗೆದ್ರು, ಅಲ್ಲೇ ನೋಡಿ ಹುಲಿ ಇದೆ ಅಂತಂದ್ರು ಗೊತ್ತಾಯ್ತು. ಈಗ ಉದಾಹರಣೆಗೆ ನಾವ್ ಇಲ್ಲಿ ಬರಲ್ಲ ಅಂತ ಇಟ್ಕೊಳ್ಳಿ, ಯಾರು ಬರಲ್ಲ, ಅಥವಾ ಯಾವ್ದೋ ಒಂದು ಸಾವು ಆಗಲ್ಲ, ಇಲ್ಲಿ ಯಾವ್ದೋ ಒಂದು ಹಸು ಹೊಡಿತು ಅಂತ ಹೇಳ್ತಾರೆ. ಸೊ ಯಾವ್ದು ಸಾವು ಆಗಲ್ಲ. ಸೊ ಅಂತ ಸಂದರ್ಭದಲ್ಲಿ ನಾವು ಹುಲಿ ಬೇಕಾದ್ರೆ ತಿಂಗಳಗಟ್ಲೆ ಇರ್ಬೋದು, ವರ್ಷಗಟ್ಲೆ ಇರ್ಬೋದು ಇಲ್ಲಿ. ಸೊ ಅದು ಇದರ ಹ್ಯಾಬಿಟ್ಯಾಟ್ ಯಾಕೆ ಆಗ್ಬಾರ್ದು? ಯಾಕಂದ್ರೆ ಪ್ರೇ ಬೇಸ್ ಇದೆ ಇಲ್ಲಿ. ಖಂಡಿತ. ಈಗ ಅವತ್ತು ಯಾಕೆ ಹೋಗಿ ಹಸು ಹೊಡೆದಿದೆ ಪ್ರೇ ಬೇಸ್ ಇದ್ದು ಅಂತಂದ್ರೆ,
ಪ್ರಾಬಬ್ಲಿ ಮರಿನ ಫೀಡ್ ಮಾಡ್ಬೇಕಾಗಿತ್ತು ಅದು, ಪ್ರಾಬಬ್ಲಿ ಇಟ್ ವಾಂಟೆಡ್ ಟು, ಆ ಸಂದರ್ಭದಲ್ಲಿ ಅವಕ್ಕೆ ಜಿಂಕೆ ಸಿಕ್ಕಿಲ್ಲ. ಹಾ, ಅಲ್ಲಿ ತುಂಬಾ ತುಂಬಾ ಈಸಿಯಾಗಿ ಸಿಗೋದು ಬದಿನಲ್ಲೇ, ಎಲ್ಲ ಹಳ್ಳಿ ಬದಿನಲ್ಲಿ ದನಗಳು ಕೂಡ ಪರಿಫೆರಿಲ್ ಬರ್ತವೆ. ಬಂದಾಗ ಒಂದು ಹಿಡ್ದಿದೆ, ಇವರು ಓಡಿಸಿದ್ದಾರೆ. ಅದು ಜುಗುಲರ್ ವೇನ್ ಅಂತ ನಾವೇನ್ ಕರಿತೀವಿ, ಅದನ್ನ ಹಿಡ್ದಿದೆ, ಸತ್ತೋಗಿದೆ ಅದು ಇದು. ಸೊ ಅದು ಒಂದಕ್ಕೆ ಹುಲಿ ಅಂತೇಳಿ ನಾವು ಎಕ್ಸೈಟ್ ಆಗೋದಕ್ ಬದಲು ಸರ್ಕಾರ ಈಗ ಕಾಂಪನ್ಸೇಷನ್ ಕೊಡ್ತಾ ಇದೆ. ಸಾಲದು ಅಂತ ಜನ ಹೇಳ್ತಾ ಇದ್ದಾರೆ, ಇನ್ನು ಹೆಚ್ಚಿನ ಕೊಟ್ಟರು ತೊಂದರೆ ಇಲ್ಲ. ಅದೇನು ಈ ಪ್ರಾಣಿಗಳು ಏನು ಸಾಯಿಸುತ್ತೆ ಅದು ಬದಿ, ಎಸ್ಪೆಷಲಿ ಕಾಡಂಚಿನಲ್ಲಿ ಆಗ್ಲಿ ಕಾಡಿನಲ್ಲಿ ಕಾಡಿನಲ್ಲಿ ಸಾಯಿಸಿದ್ರೆ ಕಾಂಪನ್ಸೇಷನ್ ಕೊಡಕ್ ಬರಲ್ಲ. ಅದನ್ನು ಕೂಡ ನಾವೀಗ ಎಲ್ಲಿ ನಮ್ಮ ಊರಿನ ಪ್ರದೇಶ, ಈಗ ನೋಡಿ ಸುತ್ತಲೂ ಹಳ್ಳಿಗಳಿದೆ, ಇದು 500 ಎಕರೆ ಕಾಡು, 530 ಎಕರೆ. ಸೊ ಈ 530 ಎಕರೆ ಕಾಡಿನಲ್ಲಿ ಹುಲಿ ಸೇರ್ಕೊಂಡಿದೆ ಅಂತಂದ್ರೆ ಒಂದು ಕಡೆ ಸಂತೋಷದ ವಿಷಯ ಬಟ್ ಅದಕ್ಕೆ ಊಟ ಸಿಗ್ಲಿಲ್ಲ, ದನಗಳನ್ನ ಅಟ್ಯಾಕ್ ಮಾಡ್ತಿದೆ ಅಂದ್ರೆ ಅದು ದುಃಖದ ವಿಷಯನೂ ಆಗ್ತದೆ. ಮಾನವ, ನಮ್ಮ ಹ್ಯೂಮನ್ ಕಾನ್ಸೆಪ್ಟ್ ಇದ್ರಲ್ಲಿ ನೋಡೋದಾದ್ರೆ. ಸೊ ಈ ಇದನ್ನ ನಾವು ಹುಲಿ ಇಲ್ಲಿದೆ ಅಂತ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಈ ಕ್ಯಾಮೆರಾ ಟ್ರಾಪ್ ಇಟ್ಟು ಅವ್ರು ಅಬ್ಸರ್ವ್ ಮಾಡ್ತಾ ಇದ್ದಾರೆ. ಆ ಹುಲಿ ಆಗಿಲ್ಲ, ಸುಮಾರು 2 ತಿಂಗಳಿಂದ ಕಾಣಿಸ್ಕೊಂಡಿಲ್ಲ. ಅದು RMP ಹೋಗಿದೆ, ಇನ್ನೊಂದ್ ಕಡೆ ಹೋಗಿದೆ. ಇಟ್ ಇಸ್ ಸರ್ಚಿಂಗ್ ಫಾರ್ ಇಟ್ಸ್ ಟೆರಿಟರಿ. ಓಕೆ, ಬಟ್ ಏನ್ ಗೊತ್ತಾ ಸರ್, ಈಗ ನೀವ್ ಆಸ್ ಅನ್ ಆಫೀಸರ್ ಒಬ್ಬ ಕಾಮನ್ ಮ್ಯಾನ್ ನ ನೋಡಿದಾಗ ಅವ್ನ ಹಸು ಸತ್ತಿದೆ, ಇವಾಗ ಊರಿನ ಜನ ಕೇಳ್ತಾ ಇದಾರೆ ನಿಮ್ ಹುಲಿ ಯಾಕೆ ಇಲ್ಲಿಗೆ ಬಂತು, ಯಾಕೆ ಇಲ್ಲಿಗೆ ಬರ್ತಾ ಇದೆ, ನಮಗ್ ತೊಂದರೆ ಆಗ್ತಿದೆ ಅಂದಾಗ ಜನಸಾಮಾನ್ಯರು ಅರ್ಥ ಮಾಡ್ಬೇಕಾಗಿರೋ ಸೂಕ್ಷ್ಮ ಏನು? ಇದು ಬಹಳ ಸೂಕ್ತ ಇದು ಪ್ರಶ್ನೆ. ನೋಡಿ, ಆಗಸ್ಟ್ ಐ ಥಿಂಕ್ 20ನೇ ತಾರೀಕು 25ರಲ್ಲಿ ಇಡೀ ಸರ್ವೋಚ್ಚ ನ್ಯಾಯಾಲಯದ ಜಡ್ಜಸ್ ಟ್ರಿವಾಂಡ್ರಮ್ ಅಲ್ಲಿ ಸೇರ್ಕೊಂಡಿದ್ರು ಇದ್ರ ಬಗ್ಗೆನೆ ಚರ್ಚೆ ಮಾಡಕ್ಕೆ. ಟೈಗರ್ ಬಗ್ಗೆ, ಎಲಿಫೆಂಟ್ ಬಗ್ಗೆನೆ ಚರ್ಚೆ ಮಾಡಕ್ಕೆ, ಲೆಪರ್ಡ್ ಬಗ್ಗೆನೆ ಚರ್ಚೆ ಮಾಡಕ್ಕೆ ಸುಪ್ರೀಂ ಕೋರ್ಟ್ ಜಡ್ಜಸ್ ಎಲ್ಲ ಸೇರ್ಕೊಂಡಿದ್ರು. ಅಲ್ಲಿ ನಾನು ಒಂದು ಬಹಳ ವಿಶೇಷವಾಗಿ ನಮ್ಮ ಕರ್ನಾಟಕದಿಂದ ಹೋಗಿರ್ತಕ್ಕಂಥ ಜಸ್ಟಿಸ್ ನಾಗರತ್ನಮ್ಮ ಅಂತಿದ್ದಾರೆ ಮೇಡಮ್. ಸೊ ಹಾನರಬಲ್ ಜಸ್ಟಿಸ್ ಅವರು ಒಂದ್ ಮಾತು ಹೇಳಿದ್ರು, ನಾವು ಇದನ್ನ ಕಮ್ಮಿ ಮಾಡಕ್ ಹೋಗ್ತೀವಿ. ಅವ್ರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, ನೀವು ನೋಡ್ಬೋದು ಈಗ ಎಲ್ಲ ಕಡೆ ಇದೆ ಅದು. ಈ ತಿಂಗಳು, ಈ ವರ್ಷ 2025ರಲ್ಲಿ ಟ್ರಿವಾಂಡ್ರಮ್ ಅಲ್ಲಿ ನಡೆದಂತ ಇದು ಎರಡು ವಿಷಯ ನನ್ ಗಮನದ, ಅವರು 2 ಪಾಯಿಂಟ್ ಹೇಳಿದ್ದು. ಒಂದು, ನಾವು ಅವರ ಅವಸ್ಥಾ ಸ್ಥಾನಕ್ಕೆ ಹೋಗ್ತಾ ಇದೀವಿ, ನಾವು ಅದನ್ನ ಆಕ್ರಮಿಸ್ಕೊಂಡಿದೀವಿ, ಆಯ್ತಾ. ಇನ್ನೊಂದು, ಜನಸಂಖ್ಯೆಗಳ ಏರಿತವನ್ನು ನಾವು ಕಡಿಮೆ ಮಾಡ್ಬೇಕು. 2 ಪಾಯಿಂಟ್ ಬಹಳ ಹೇಳಿದ್ದಾರೆ. ನಾನು ಐ ವುಡ್ ಲೈಕ್ ಟು ಕೋಟ್ ದ ಸೇಮ್ ಪಾಯಿಂಟ್ಸ್. ಜನಸಂಖ್ಯೆ ಕಡಿಮೆ ಮಾಡೋದು ಹೇಗೆ? ದೇರ್ ಆರ್ ಸೋ ಮೆನಿ ಮೆಥಡ್ಸ್. ಅವರೇ ಈಗ ಜನನೇ ಅರ್ಥ ಮಾಡ್ಕೊಂಡು, ನಾವು ಎಷ್ಟು ಜನ ಈಗ ಪ್ರಾಣಿಗಳಲ್ಲಿ ಹೆಂಗಿದೆಯೋ, ಈ ಹುಲಿ 4 ಮರಿ ಹಾಕಿದ್ರೆ 1 ಮರಿ ಅದೇ ತಿಂದ್ಬಿಡುತ್ತೆ. ಯಾಕೆ ಅಂತಂದ್ರೆ ಸೈಕಲಾಜಿಕಲಿ ಇಟ್ ಫೀಲ್ಸ್ ಐ ಮೇ ನಾಟ್ ಬಿ ಏಬಲ್ ಟು ರೈಸ್ ದಿಸ್ 3 ಇದು ಅಂತ. ಆತರ ಅದೇ ತರ ಇಲ್ಲಿ ಕೂಡ ಜನಸಂಖ್ಯೆ ಹಿಂದೆ ಕಂಪೇರ್ ಮಾಡಿದ್ರೆ ಸಾಕಷ್ಟು ಕಡಿಮೆ ಆಗ್ತಾ ಇದೆ. ಬಟ್ ಇರೋದು ಒಂದೇ ಭೂಮಿ, ನಮ್ಗೆ ಎಲ್ಲರೂ ಅಲ್ಲೇ ಇರ್ಬೇಕು, ನಮ್ಗೆ ಊಟ ಎಲ್ಲ ಅಲ್ಲಿಂದಾನೆ ಬರ್ಬೇಕು. ಈಗ ಅಗ್ರಿಕಲ್ಚರ್ ಎಲ್ಲ ಕಡಿಮೆ, ಈಗ ಏನಾಗ್ತಾ ಇದೆ, ಅಗ್ರಿಕಲ್ಚರ್ ಕಡಿಮೆ. ಹಿಂದೆ ಏನಿತ್ತು, ಉದಾಹರಣೆ ನೀವು ಗುಂಡ್ಲುಪೇಟೆ, ನಾಗರಹೊಳೆ ಭಾಗಕ್ಕೆ ಹೋದ್ರೆ ವರ್ಷಕ್ಕೆ 1 ಬೆಳೆ ತೆಗೆಯೋರು ಅವರು, ಮಳೆ ಆಧಾರಿತ ಬೆಳೆ ಇರೋದು. ಈಗ ನೀವು ನಾಗರಹೊಳೆ ಅಂಚಿಗೆ ಹೋಗಿ ಕಬ್ಬು ಬೆಳಿತಾರೆ, ಅಲ್ಲಿ ಬೌಂಡ್ರಿ ಇದೆ, ಇಲ್ಲಿ ಕಬ್ಬು ಬೆಳಿತಾರೆ. ಅದೇ ತರ ನೀವು ಬಂಡೀಪುರಕ್ಕೆ ಹೋಗಿ 2-3 ನೀರಾವರಿ ಬೆಳೆ ಪಂಪ್ ಸೆಟ್ ಹಾಕೊಂಡು ಬೆಳಿತಾರೆ. ಸೊ ಈ ಸಂದರ್ಭದಲ್ಲಿ ಬೆಳೆಗಳ ತೀವ್ರತೆ ಜಾಸ್ತಿ ಆಗ್ತಾ ಹೋಯ್ತು, ಮಾನವನ ಹಸ್ತಕ್ಷೇಪ ಜಾಸ್ತಿ. ಮುಂಚೆ ಅದೆಲ್ಲ ಕಾಡಾಗಿ ಬಿದ್ದಿರೋದು, ಅವು ಬರೋವು ಹೋಗೋವು, ಏನು ಅಂತ ತಲೆ ಕೆಡಿಸ್ಕೋತಿರ್ಲಿಲ್ಲ. ಈವನ್ ದ ಪ್ರೈಸ್ ವಾಸ್ ಸಚ್ ದಟ್ ಸಣ್ಣ ಒಂದು ಕ್ಯಾಟ್ಲು ಹೋದ್ರು ಅಥವಾ ಒಂದು ಕುರಿ ಹೋದ್ರು ಜನ ಅಷ್ಟಾಗಿ ಹಾಹಾಕಾರ ಆಗ್ತಿರ್ಲಿಲ್ಲ. ಬಟ್ ಈವನ್ ಈಗಲೂ ಅಷ್ಟೇನೆ, ಬರೀ ಕುರಿ ಹೋದ್ರೆ ಇದಕ್ಕೆ ಹೋದ್ರೆ ಹಾಹಾಕಾರ ಅಲ್ಲ, ಅದನ್ನ ನೋಡ್ಬಿಟ್ರೆ ನಾವು ಹುಲಿ ಬಂದ್. ಈಗ 60-70% ಚಿರತೆಗಳು ಈಗಲ್ಲ, ಮೊದ್ಲಿಂದಲೂ ಅವು ನಾಡಿನಲ್ಲೇ ಇದ್ದಿದ್ದು. ಚಿರತೆಗಳು ಕಾಡಿನಲ್ಲಿ ಕಡಿಮೆ. ನೀವು ನಾಗರಹೊಳೆ, ಬಂಡೀಪುರಕ್ಕೆ ಹೋಗಿ ನೀವು ಕಾಡಿನಲ್ಲಿ ನೋಡೋದು ಕಡಿಮೆ. ಈಗ ಚಾಮುಂಡಿ ಬೆಟ್ಟ ಮತ್ತೆ ಇದಕ್ ಬಂದ್ಬಿಡಿ, ಸೊ ನಿಮ್ಗೆ ಆಲ್ಮೋಸ್ಟ್ ಡೈಲಿ ಸಿಗ್ತಾವಲ್ಲಿ. ಆಮೇಲೆ ನೀವು ನಾನು ಓದ್ತಾ ಇರ್ತೀನಿ, ಸುಮಾರು ಇಲ್ಲಿ ಬಂತು, ಕುವೆಂಪು ನಗರ್ಗ್ ಬಂತು, ಸರಸ್ವತಿಪುರಂ ಬಂತು, ಬರ್ತದೆ. ಸೊ ಅದು ಸ್ವಲ್ಪ ಬೆಕ್ಕಿನಗಿಂತ ಒಂದ್ ಸ್ವಲ್ಪ ದೊಡ್ಡ ಪ್ರಾಣಿ, ಹುಲಿಗಿಂತ ಸಣ್ಣದ ಪ್ರಾಣಿ ಅದು ಅಷ್ಟೇ. ಆ ತರ ಈ ನಾವು ಎಲ್ಲಾ ಸಿಟಿ ಮಾಡ್ಕೊಂಡ್ಬಿಟ್ವಿ. ಈ ಇಲ್ವಾಲ್ದಿಂದ ಬಂದ್ವಿ ನಾವು, ಒಂದು ಹಾರ್ಡ್ಲಿ ಒಂದು 5 minutes ಡಿಸ್ಟೆನ್ಸ್ ಅಷ್ಟೇ, ಹೌದಾ? ಹುಲಿಗೆ ಎಷ್ಟು ಡಿಸ್ಟೆನ್ಸ್ ಅದು? ಇಲ್ವಾಲ್ದಲ್ಲಿ ಹೋಗಿಲ್ವಾ ಹುಲಿ? ಹಾಗಾದ್ರೆ ಹೋಗಿದೆ, ಸಾಕಷ್ಟು ಸರಿ ಹೋಗಿರುತ್ತೆ, ಕ್ರಾಸ್ ಆಗಿರುತ್ತೆ, ಬೇರೆ ಕಡೆ ಹುಡುಕ್ತಾ ಇದೆ ಅದು ಟೆರಿಟರಿ, ನನಗೆಲ್ಲ ಸೇಫ್ ಇದೆ ಅಂತ ಅದು ನೋಡ್ತಾ ಇದೆ. ಅದು ಸೇಫ್ಟಿ ಇಸ್ ಆಲ್ಸೋ ಪ್ರೈಮ್ ಕನ್ಸರ್ನ್ ಫಾರ್ ದ ಅನಿಮಲ್. ಮರಿಗಳನ್ನ
ಇವ್ರು ಏನೋ ಒಂದು ಮರಿ ಕ್ಯಾಪ್ಚರ್ ಮಾಡಿದೀವಿ 2 ಎತ್ಕೊಂಡು ಹೋಗಿದೆ ಅಂತಾರೆ. ಹುಲಿ ತಾಯಿ ಯಾವಾಗ್ಲೂ ಅಷ್ಟೇ, ಈವನ್ ರೋಡ್ ಕ್ರಾಸ್ ಸಣ್ಣದಲ್ಲಿದ್ದಾಗ ರೋಡ್ ಕ್ರಾಸ್ ಮಾಡೋದು ಕೂಡ ಎತ್ಕೊಂಡು ಹೋಗಿ ಕ್ರಾಸ್ ಮಾಡ್ಸುತ್ತೆ. ಅಷ್ಟು ಕೇರ್ ತಗೊಳ್ತಾವು. ಈಗ ಒಂದು ಹಿಡ್ದಿದೀವಿ ನಾವು ಕೊಟ್ಟಿದೀವಿ ಅಂತಂದ್ರೆ ಆ ಒಂದು ಹುಡುಕಕಾರ ಇಲ್ಲಿ ಬರ್ತದ ಅದು. ಇಟ್ ಈಸ್ ಹ್ಯಾವಿಂಗ್ ದಟ್ ಇದು. ಯಾಕಂದ್ರೆ ಅದ್ರದ್ದು ಏನಂದ್ರೆ 2 ವರ್ಷದವರೆಗೂ ಅದ್ರ ಟೆರಿಟರಿ ಇದು ನಮ್ಮ ಮರಿಗಳು ಏನಿರ್ತದೆ 2 ವರ್ಷದವರೆಗೂ ಅದು ತಾಯಿ ಜೊತೆಗೆ ಇಟ್ಕೊತದೆ. ಇಂಡಿಪೆಂಡೆಂಟ್ ಆಗಲ್ಲ ಇನ್ನು ಅದು. ಇಲ್ಲ, ಇಂಡಿಪೆಂಡೆಂಟ್ ಆಗ್ಸೋದು ಅವಕ್ಕೆ ಹಂಟಿಂಗ್ ಬರಬೇಕು, ತಂದೆ ಟ್ರೈನ್ ಮಾಡ್ತದೆ. ಟ್ರೈನ್ ಅಲ್ಲಿವರೆಗೂ ಇಟ್ ವಿಲ್ ಪ್ರೊವೈಡ್ ಫುಡ್ ಅಂಡ್ ಆಲ್ ದ ಥಿಂಗ್ಸ್ ವಾಟ್ ಎವರ್ ದೇ ವಾಂಟ್, ಇಟ್ ವಿಲ್ ಪ್ರೊವೈಡ್ ದಟ್. ಶೆಲ್ಟರ್ ಕೊಡ್ತದೆ, ಎಲ್ಲಿ ಇಟ್ಕೋಬೇಕು ಇಡ್ತದೆ, ಅದನ್ನ ಹಂಟಿಂಗ್ ಹೇಳ್ಕೊಡ್ತದೆ. ನಮ್ಮ ಇದ್ರಲ್ಲಿ ಹೇಳ್ತಾ ಇದ್ರು ಸುಂದರ್ಬ ಎಲ್ಲ ತರದ ಊಟಕ್ಕೂ ಹೊಂದ್ಕೊಂಡ್ಬಿಡ್ತಾವ ಅವು. ಬರೀ ಅದೇ ಬೇಡ, ಸುಂದರ್ಬನಲ್ಲಿ ಮೀನ್ ತಿನ್ಕೊಂಡ್ ಬದುಕ್ತಾವೆ ಹುಲಿಗಳು. ದೇ ಆರ್ ಫಿಶ್ ಈಟಿಂಗ್ ಟೈಗರ್ಸ್ ಅಂತ ಕರಿತೀವಿ ನಾವು. ಯಾಕಂದ್ರೆ ಸ್ವಿಮ್ ಕೂಡ ಮಾಡ್ಕೊಂಡು ಹುಲಿ ಇಸ್ ಎ ಬೆಸ್ಟ್ ಸ್ವಿಮ್ಮರ್. ಅಲ್ಲಿ ಸ್ವಿಮ್ ಮಾಡ್ಕೊಂಡು ಈ ದೋಣಿನಲ್ಲಿ ಹೋಗ್ತಾ ಇರೋರಿಗೆ ಅದು ಅಟ್ಯಾಕ್ ಮಾಡಿ ಹಿಂದೆನೂ ಮುಂದೆನೂ ಅವ್ರದ್ದು ಮನುಷ್ಯನ ಒಂದು ಇದು ಹಾಕೋರು. ಈಗ ನಾನು ಮೊನ್ನೆ ಪತ್ರಿಕೆಗಳಲ್ಲಿ ಮತ್ತೆ ಇದ್ರಲ್ಲಿ ಓದ್ತಾ ಇದ್ದೆ, ಈಗ ಅದೇನೋ ಮುಖವಾಡ ಕೊಡ್ತಾ ಇದ್ದಾರೆ, ಫೇಸ್ ಮಾಸ್ಕ್ ಅಂತೀವಿ, ಅದು ಕೊಟ್ಬಿಟ್ಟು ಹುಲಿದ ಫೇಸ್ ಮಾಸ್ಕ್ ಹಾಕ್ತಾ ಇದಾರೆ ಅಂತ. ಆ ಕಡೆ ಎಲ್ಲಿ ಅಂದ್ರೆ ಜನರ ಫೇಸ್ ಮಾಸ್ಕ್ ಹಾಕ್ತಾರೆ, ಹುಲಿದಲ್ಲ. ಅದು ಕೂತಿರ್ತಾರೆ, ಅವನು ಈ ಕಡೆ ದೋಣಿ ಸಾಗಿಸ್ತಾ ಇರ್ತಾನೆ, ಹಿಂದ್ಗಡೆ ಅದು ಇವ್ ನನ್ನ ನೋಡ್ತಾ ಇದೆ ಅನ್ನೋದಕ್ಕೆ ಹಿಂದ್ಗಡೆ ಮಾಸ್ಕ್ ಒಂದು ಹಾಕೊಂಡಿರ್ತಾರೆ. ಅದು ಇಟ್ಸ್ ಇದು. ಬಟ್ ತಕ್ಕ ಮಟ್ಟಿಗೆ ಸಕ್ಸಸ್ ಆಯ್ತು. ಇಲ್ಲೂ ಆಗ್ಬೋದು ಒಂದು. ಬಟ್ ಇವನ್ ನಮ್ಗೆ 1% ಸಕ್ಸಸ್ ಆದ್ರೂ ಸಕ್ಸಸ್ ಆದಂಗೆ ವಿಧಾನಗಳು ಬೇರೆ ಬೇರೆ ಆಗ್ತಾ ಹೋಗ್ತದೆ. ಹುಲಿಗೆ ಅಲ್ಲಿ ಈಗ ಅವ್ರು ಹೇಳ್ತಾ ಇದ್ರು, ಯಾರು ಸೈಂಟಿಸ್ಟ್ ಹೇಳ್ತಾ ಇದ್ರು. ಸೊ ಅದು ತಕ್ಕ ಮಟ್ಟಿಗೆ ನಮ್ಗೆ ಸಕ್ಸಸ್ ಆಯ್ತು. ಈಗೆಲ್ಲ ನಾವು ಮಾಸ್ಕ್ ಕೊಟ್ಬಿಡ್ತಾ ಇದೀವಿ. ಯಾಕಂದ್ರೆ ಅದು ಊರುಗಳೆಲ್ಲ ಒಳಗಡೆನೆ ಇದೆ. ಅದು 3000 ಸ್ಕ್ವೇರ್ ಕಿಲೋಮೀಟರ್ ಅಂದ್ರೆ ಬಂಡೀಪುರದ 3ರಷ್ಟಿದೆ ಆ ಕಾಡು, ಸುಂದರ್ಬನ್ಸ್ ಅಂತ. ಅದು ನೀರು ಮ್ಯಾಂಗ್ರೋವ್ ಫಾರೆಸ್ಟ್ ಅಂತ ಹೇಳ್ತೀವಿ ನಾವು. ಏನು ಮ್ಯಾಂಗ್ರೋವ್ ಫಾರೆಸ್ಟ್? ನಮ್ಮ ಕಾಂಡ್ಲ ಇರ್ತಕ್ಕಂಥ ನೀರು ಇರುತ್ತೆ, ವೆಜಿಟೇಷನ್ ಇರುತ್ತೆ, ಮರಗಳು ವಿಶೇಷವಾದದಲ್ರಿ. ರೈಸ್ ಆಫ್ 4 ಇಂದ ಇದಾಗ್ತಾ ಇರ್ತದೆ. ಸೊ ಅಲ್ಲಿ ಸ್ವಿಮ್ಮಿಂಗ್ ಹೇಳ್ಕೊಡ್ತಾರೆ ತಾಯಿ. ನಾವು ಡಾಕ್ಯುಮೆಂಟ್ರಿ ನೋಡಿದೆ, ಇದು ನಮ್ಮ ಸುಂದರ್ಬನ್ಸ್ ಡಾಕ್ಯುಮೆಂಟ್ರಿಲಿ ಯಾವ ತರ ಮರಿಗಳಿಗೆ ಸ್ವಿಮ್ಮಿಂಗ್ ಹೇಳ್ಕೊಡುತ್ತೆ, ಯಾವ ತರ ಹೋಗ್ಬೇಕು, ಯಾವ ತರ ಹಂಟಿಂಗ್ ಮಾಡ್ಬೇಕು, ಯಾವ ತರ ಮೀನುಗಳು ಹಿಡಿಬೇಕು, ಎಲ್ಲ ಹೇಳ್ಕೊಡ್ತದ ಅದು. ನೀವ್ ಹೇಳೋದ್ ನೋಡಿದ್ರೆ ಮನುಷ್ಯ ನಾವು ಸುಪೀರಿಯರ್ ಅನ್ಕೊಂಡು ನಮಗ್ ತೊಂದರೆ ಆಗ್ತಿದೆ ಅಂತ ಮಾತ್ರ ಹೇಳ್ತೀವಿ. ಬಟ್ ಅವಕ್ಕೂ ಲೈಫಲ್ಲಿ ಎಷ್ಟು ಕಷ್ಟಗಳಿದೆ ಅಂದ್ರೆ ಚಾಲೆಂಜಸ್ ಇದೆ ಅಲ್ವಾ ಅದರ ಎಕ್ಸಿಸ್ಟೆನ್ಸ್ಗೆ. ಡೆಫಿನೆಟ್ಲಿ ಇನ್ನೊಂದ್ಸರಿ ಹೇಳ್ತಾ ಇದ್ದೆ, ಆಸ್ ವಿ ಆರ್ ಸೋಷಿಯಲ್ ಅನಿಮಲ್ಸ್, ದೇ ಆರ್ ಆಲ್ಸೋ ಸೋಷಿಯಲ್. ಎಲಿಫೆಂಟ್ಸ್ ಆಲ್ಸೋ, ದೆನ್ ಟೈಗರ್ಸ್ ಆಲ್ಸೋ. ನಾವು ಈವನ್ 20 feet ಅಲ್ಲಿ ಟೈಗರ್ ನೋಡಿದೀವಿ ಕಾಡಿನಲ್ಲಿ. ನಮ್ಮ ವಾಚರ್ಗಳು ಗಾರ್ಡ್ಗಳು ಬಹಳ ಸರಿ ನೋಡಿರ್ತಾರೆ. ಅಲ್ಲಿ ಹೋಗ್ತಾ ಇರ್ತದ ಪಾಪ. ಆಮೇಲೆ ಎಸ್ಪೆಷಲಿ ಮನುಷ್ಯನ್ ಕಂಡ್ರೆ ಅದು ಈ ಕಡೆ ಬರಲ್ಲ, ಆ ಕಡೆ ಔಚ್ಕೊಳಕ್ ಹೋಗ್ತದೆ. ಶೈ ಒಂದು ನೋಬಡಿ ಇಂಟೆನ್ಷನಲಿ ಕಮ್. ನೀವು ಮ್ಯಾನೇಟರ್ ಅಂತ ಹೇಳಿದ್ರಲ್ಲ, ಅದು ಬರ್ಬೇಕಲ್ಲ. ಹಂಗಾರೆ ನಿಮ್ ಎಕ್ಸ್ಪೀರಿಯನ್ಸ್ ಅಲ್ಲಿ ಆತರ ನೀವು ಎನ್ಕೌಂಟರ್ ಮಾಡಿದೀರಾ? ಹೋಗುವಾಗ ಡೈರೆಕ್ಟ್ ಆಗಿ ನೋಡಿದಾಗ ಅದ್ರ ಬಿಹೇವಿಯರ್ಸ್ ಬಗ್ಗೆ ಬೇಗ ಸರಿ ಮಾಡಿದೀವಿ. ನಾನು ಹೇಳದ್ನಲ್ಲ, ಈ ಮರಿನ ಎತ್ತಿಡ್ಕೊಂಡು ಹೋಗೋವರೆಗೂ ನಾವು ನಮ್ಮ ಡ್ರೈವರ್ ಇಬ್ರೆ ನೋಡಿದೀವಿ. ಎಷ್ಟು ಒಂದು 20 feet ಅಲ್ಲಿ ಅಬ್ಸರ್ವಿಂಗ್. ನಮ್ ವೆಹಿಕಲ್ ನಿಂತಿದೆ, ಕುಂದಕೆರೆ ಅಂತ ಒಂದು ರೇಂಜ್ ಇದೆ ಬಂಡೀಪುರದಲ್ಲಿ. ನಾವು ಬಂಡೀಪುರ ವಲಯ ಬಿಟ್ಟು ಕುಂದಕೆರೆಗೆ ಹೋಗ್ಬೇಕಾದ್ರೆ ನಮ್ಮ ಡ್ರೈವರ್ ಮುರಳಿ ಅಂತಿದ್ರು, ನಾನು ಇಬ್ರೆ. ಸೊ 20 feet ಇಲ್ಲ, ಈ ಕಡೆಯಿಂದ ಮರಿ ಕರ್ಕೊಂಡ್ಬರುತ್ತೆ, ಆ ಕಡೆ ಬಿಡುತ್ತೆ. ಆ ಮರಿ ಚೇಷ್ಟೆ ಅಲ್ಲಿ ಬಿಟ್ಟಿದ್ದಂಥದ್ದು ಮತ್ತೆ ಇಲ್ಲಿ ಬರುತ್ತೆ. ಯಾಕಂದ್ರೆ ದೇರ್ ಆರ್ 2 siblings ಆರ್ ದೇರ್. ಮತ್ತೆ ಬರುತ್ತೆ, ಮತ್ತೆ ಕಾಲಲ್ಲಿ ಒದ್ದು ಕರ್ಕೊಂಡು ಹೋಗುತ್ತೆ ಆ ಕಡೆ. ಸೊ 3 ಮರಿನೂ ದಾಟ್ಸೋದು ನಿಯರ್ಲಿ 20-25 minutes ಆಯ್ತು. ಅದಷ್ಟು ಸಮಾಧಾನವಾಗಿ ಕರ್ಕೊಂಡು ಹೋಗ್ಬೇಕಾಯ್ತು. ನಾವು ದೂರ ನಿಂತ್ಕೊಂಡು ನೋಡಿದ್ದಾಯ್ತು. ಅಂದ್ರೆ ಅಷ್ಟು ಬಿಹೇವಿಯರ್. ಈವನ್ ಊಟ ಕೊಡೋದು, ಊಟ ತಂದಿಡೋದು, ತಗೊಂಡು ಹೋಗೋದು, ಬಾಯಲ್ಲಿ ಕಚ್ಕೊಂಡು, ಸೊ ಇದೆಲ್ಲ ಇದೆ. ಸೊ ಇಟ್ ಟೇಕ್ಸ್ ಮೋರ್ ಕೇರ್, ಸೇಮ್ ಕೇರ್ ಆಸ್ ಅವರ್ ಹ್ಯೂಮನ್ಸ್ ಅಲ್ಲಿ ಯಾವ ತರ ನಮ್ಮ ತಾಯಿ ನಮ್ಮನ್ನ ನೋಡ್ಕೋತಾರೋ ಮಕ್ಕಳನ್ನ, ಅದೇ ತರ ಅದು ನೋಡ್ಕೋತದೆ. ಅದಕ್ಕೆ ಟೆರಿಟರಿ ಅನ್ನೋದೇನು? ಈಗ ನೀವು ಒಂದು ಮನೆ ಕಟ್ಟಬೇಕು, ಮನುಷ್ಯ ಅದನ್ನ ಒಂದು ಮನೆ ಕಟ್ಟಬೇಕು ಅಂತ ನಿಮ್ಗೆ ಆಸೆ ಇರ್ತದೆ. ನೀವು ಒಂದು ಟೆರಿಟರಿ ಮಾಡ್ಕೋಬೇಕು, ಮೈಸೂರಲ್ಲಿ ಕಟ್ಬೇಕು, ಬೆಂಗಳೂರಲ್ಲಿ ಕಟ್ಬೇಕು ಅಂತ ಆಸೆ ಇರ್ತದೆ ತಾನೆ. ನಮ್ದೇ ಆಗಿರ್ಬೇಕು. ಹಾ, ಅಲ್ಲಿ ಹೇಳ್ತಾರೆ ಇದು ಸಾಯದ್ರೊಳಗೆ ಒಂದು ಮನೆ ಕಟ್ಟಿ ಸಾಯ್ಬೇಕಪ್ಪ ನಾನು, ಸಾಯದ್ರೊಳಗೆ 1 ಎಕರೆ ಜಮೀನ್ ತಗೊಂಡು ಸಾಯ್ಬೇಕು, ಸಾಯದ್ರಲ್ಲಿ ಒಂದು ತೋಟ ಮಾಡಿ ಸಾಯ್ಬೇಕು. ಹೆಂಗ ಅನಿಸ್ತದೆ ಮಾನವ? ಈಗ ನಾನು ಯೋಚನೆ ಅದೇ ತರ ಮಾಡೋದಾದ್ರೆ ಪ್ರಾಣಿಗಳು ಯಾಕೆ ಮಾಡಬಾರ್ದು? ಸೇಮ್ ಕಾನ್ಸ್ಟಿಟ್ಯೂಷನ್ ಇಸ್ ದೇರ್.
ಸೇಮ್ ಲಾಜಿಕ್ ಶುಡ್ ಅಪ್ಲೈ ಅಲ್ವನಮ್ಮ. ಹೌದು ಸರ್. ಈಗ ಟೆರಿಟರಿ ನಾನು ಹೇಳ್ದೆ ಪ್ರೇ ಬೇಸು, ಊಟ, ಈಗ ನನಗೆ ಊಟ ಮನೇಲೆ ಸಿಗ್ತಾ ಇದೆ ಅಂದ್ರೆ ವೆಜ್ ನಾನ್ ವೆಜ್ ಏನೋ ನಿಮ್ಗೆ ಪ್ರಿಫರ್ಡ್ ಫುಡ್ ಸಿಗ್ತಾ ಇದೆ ಅಂದ್ರೆ ನಾನು ಯಾಕೆ ಹೋಗಿ ಹೋಟ್ಲಿಗೆ ಹೋಗಿ ತಿಂತೀನಿ, ಅಥವಾ ದೂರ ಯಾಕೆ ಹೋಗ್ತೀನಿ, ಬಿರಿಯಾನಿನೇ ಯಾಕೆ ಬೇಕು? ಸೊ ಇಟ್ ಇಸ್ ಅಂದ್ರೆ ನೀವ್ ಹೇಳ್ತಾ ಇರೋದು ಇವಾಗ ಹುಲಿಗಳಿಗೆ ಆ ಪ್ರೇ ಬೇಸ್ ಅಂತೇನ್ ಹೇಳ್ತಿರಲ್ಲ, ಅದು ಇವಾಗ ಕೋರ್ ಫಾರೆಸ್ಟ್ ಅಂತೇನ್ ಹೇಳ್ತೀವಿ, ಅಲ್ಲಿ ಕಮ್ಮಿ ಆಗಿದ್ದು ಹೊರಗೆ ಬರ್ತಿರಬಹುದಾ ಅಂತ? ಇಲ್ಲ 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 ಇಲ್ಲ